ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಅಂತ ಇವತ್ತೇನು ಕರೆಸ್ಕೊಳ್ತಾ ಇದೆಯೋ ಅದು ಹಿಂದೆ ಹೈದರಾಬಾದ್ ಕರ್ನಾಟಕ ಅನಿಸ್ಕೊಳ್ತಿತ್ತು. ತೆಲಂಗಾಣದ ಹೈದರಾಬಾದ್ ಕೇಂದ್ರದ ನಿಜಾಮ್ ಶಾಹಿ ಆಡಳಿತದೊಳಗೆ ಬರ್ತಕ್ಕಂಥ ಭಾಗ ಇದು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15ನೇ ತಾರೀಕು. ಆದರೆ ಈ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಒಂದು ವರ್ಷದ ನಂತರ, ಅದು 1948 ಸೆಪ್ಟೆಂಬರ್ 17ನೇ ತಾರೀಕು. ಯಾಕೆ ಹೀಗಾಯಿತು ಇದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ. ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಆ ಸಂದರ್ಭದೊಳಗೆ 1947 ಆಗಸ್ಟ್ 15ನೇ ಸಮಯದೊಳಗೆ ನಮ್ಮ ದೇಶದೊಳಗೆ 650ಕ್ಕೂ ಹೆಚ್ಚು ಸಂಸ್ಥಾನಗಳು ಇದ್ದವು. ಈ ಸಂಸ್ಥಾನಗಳ ಕಾರ್ಯವೈಖರಿ ಯಾವ ರೀತಿ ಇತ್ತು ಅಂತಂದರೆ, ಇವರೆಲ್ಲರೂ ಭಾರತದ ಆಡಳಿತ ಚುಕ್ಕಾಣಿ ಹಿಡಿದಂತಹ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡುವಂತಹ ಎಲ್ಲ ಸಂಸ್ಥಾನಗಳಿವೆಲ್ಲ ಒಂಥರ ಬ್ರಿಟಿಷರ ಅಡಿಯಾಡುಗಳು, ಅವರ ಸಾಮಂತರು ಅಂತ ಹೇಳ್ಬೋದು. ಆಡಳಿತ ಇವರು ಒಳಗಿನ ವ್ಯವಸ್ಥೆ ಇವ್ರದ್ದಿದ್ದರೂ ಕೂಡ ಇವರು ಬ್ರಿಟಿಷರ ಕೈಗೊಂಬೆ ಆದಂಥವರೇ ಎಲ್ಲವರು. ಸ್ವಾತಂತ್ರ್ಯ ಆದ ನಂತರ ನಮ್ಮ ದೇಶದ ಮೊದಲನೇ ಗೃಹ ಮಂತ್ರಿ ಆದಂಥ ಸರ್ದಾರ್ ವಲ್ಲಭಾಯ್ ಪಟೇಲರ ಪ್ರಯತ್ನದಿಂದಾಗಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥಾನಿಕರನ್ನು ಮಾತನಾಡಿಸಿ ಅವರನ್ನು ಈ ಭಾರತದೊಳಗೆ ವಿಲೀನ ಮಾಡಬೇಕು ಅನ್ನೋಂಥ ಪ್ರಯತ್ನ ನಡೀತು. ಆ ಸಂದರ್ಭದೊಳಗೆ ನಮ್ಮ ದೇಶದೊಳಗೆ ಒಂದು 5-6 ಸಂಸ್ಥಾನಗಳು ಅವರು ಒಪ್ಕೊಳ್ಳಿಲ್ಲ. ಅದರೊಳಗೆ ತಿರುವಾಂಕೂರಿನ ರಾಜ ಇರ್ಬೋದು, ಹೈದರಾಬಾದಿನ ನಿಜಾಮ, ಜುನಾಗಢದ ನವಾಬ, ಭೂಪಾಲದ ಆಡಳಿತ, ಹಾಗೆ ಕಾಶ್ಮೀರ, ಈ ಎಲ್ಲ ಸಂಸ್ಥಾನಗಳು ಸ್ವತಂತ್ರ ಭಾರತದೊಳಗೆ ವಿಲೀನ ಆಗಲಿಕ್ಕೆ ತಕ್ಷಣ ಒಪ್ಕೊಳ್ಳಿಲ್ಲ. ಆದರೆ ಸರ್ದಾರ್ ವಲ್ಲಭಾಯ್ ಪಟೇಲರ ಒಂದು ಗಟ್ಟಿ ನಿಲುವಿನಿಂದಾಗಿ ಆ ಸಂದರ್ಭದೊಳಗೆ ನಮ್ಮ ದೇಶದೊಳಗಿರ್ತಕ್ಕಂತಹ ಈ ಎಲ್ಲ ಸಂಸ್ಥಾನಗಳು ವಿಲೀನ ಪ್ರಕ್ರಿಯೆಯೊಳಗೆ ಭಾಗವಹಿಸಿದವು. ಆದರೆ ಸಮಸ್ಯೆಯಾಗಿ ಉಳಿದಿದ್ದು 3, ಒಂದು ಕಾಶ್ಮೀರ, ಜುನಾಗಢ, ಮತ್ತೊಂದು ಹೈದರಾಬಾದ್. ಕಾಶ್ಮೀರದ ಕಥೆ ನಮಗೆಲ್ಲರಿಗೂ ಗೊತ್ತು. ಅಲ್ಲಿರ್ತಕ್ಕಂತಹ ರಾಜ ಹರಿಸಿಂಗ್ ಅವರು ನೆಹರು ಅವರ ಒಂದು ಪ್ರೀತಿ ಕಾಶ್ಮೀರದ ಅಲ್ಪಸಂಖ್ಯಾತರ ಮೇಲೆ ಇರೋದನ್ನು ಕಂಡು ಅವರು ಸ್ವತಂತ್ರ ಭಾರತದೊಳಗೆ ನಾನು ವಿಲೀನ ಆಗಲಾರೆ ಅಂತ ಹೇಳಿದರು. ಆ ನಂತರ ಅವರನ್ನು ಮಾತುಕತೆಯ ಮೂಲಕ ಒಪ್ಪಿಸಲಾಯಿತು. ಇನ್ನು ಜುನಾಗಢದ ನವಾಬ ಅವನು ಮೊದಲು ನಾನು ಸ್ವತಂತ್ರ ಭಾರತ ಸೇರಲ್ಲ ಅಂತ ಹೇಳಿದ್ದ. ಆದರೆ ಆತನ ರಾಜ್ಯ ಏನಿತ್ತು, ಸಂಸ್ಥಾನ ಏನಿತ್ತು, ಅದರೊಳಗಿರುವಂಥ ಜನರು 85ಕ್ಕಿಂತ ಹೆಚ್ಚು ಪ್ರತಿಶತ ಅವರೆಲ್ಲ ಹಿಂದೂಗಳೇ. ಹೀಗಾಗಿ ಅವರ ಒತ್ತಾಯಕ್ಕೆ ಮಣಿಬೇಕಾಯಿತು ಅವನು. ಆತಗೂ ಪಾಕಿಸ್ತಾನದ ಆಡಳಿತ ಸಾಕಷ್ಟು ಆಸೆ ಆಮಿಷಗಳನ್ನು ಒಡ್ಡಿತ್ತು. ಆನಂತರ ಆತನಿಗೆ ಮನವರಿಕೆ ಆಯಿತು. ಜುನಾಗಢವನ್ನು ಬಿಟ್ಟು ಆತ ಪಾಕಿಸ್ತಾನಕ್ಕೆ ಹೋದರೂ ಕೂಡ ಜುನಾಗಢ ಸಂಸ್ಥಾನ ಅದು ಭಾರತದ ಜೋಡಿ ವಿಲೀನ ಆಯಿತು. ತಿರುವಾಂಕೂರದ್ದು ಇದೇ ರೀತಿ ಆ ಪ್ರಯತ್ನದ ಫಲವಾಗಿ ಅಲ್ಲಿಯ ರಾಜರು ಕೂಡ ಒಪ್ಕೊಂಡ್ರು, ಹಿಂದೂ ರಾಜರೇ ಇದ್ದರು. ಆದರೆ ಹೈದರಾಬಾದಿನ ನಿಜಾಮ ಏನಿದ್ದ ಆತ 1947 ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ಭಾರತದ ಘೋಷಣೆ ಆದ ತಕ್ಷಣವೇ ಆತ ಒಂದು ನಾಟಕವನ್ನು ಆರಂಭ ಮಾಡಿದ. ಅದೇನಂತಂದರೆ, ನನಗೆ ಮುಸಲ್ಮಾನರು ಮತ್ತು ಹಿಂದೂಗಳು ಎರಡೂ ಕಣ್ಣುಗಳಿದ್ದಂತೆ. ನಾನು ಪಾಕಿಸ್ತಾನಕ್ಕೆ ಸೇರಿದರೆ ಹಿಂದೂಗಳಿಗೆ ದುಃಖ ಆಗ್ತದೆ, ಭಾರತ ಜೋಡಿ ಸೇರಿದರೆ ಮುಸಲ್ಮಾನರಿಗೆ ದುಃಖ ಆಗ್ತದೆ. ಹೀಗಾಗಿ ನಾನು ಸ್ವತಂತ್ರ ರಾಜ್ಯವಾಗಿ ಉಳಿಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ. ಕೇಳಲಿಕ್ಕೆ ಭಾಳ ಸುಂದರವಾದ ಮಾತುಗಳಿದ್ದವು. ಆದರೆ ಯಾವಾಗ ಸ್ವತಂತ್ರದ ಘೋಷಣೆ ಆಯಿತು ಅವತ್ತಿನ ದಿನ ಈ ಹೈದರಾಬಾದಿನ ನಿಜಾಮ ಘೋಷಣೆ ಮಾಡಿದ್ದು ಏನಂತಂದರೆ, ಮತದ ಆಧಾರದ ಮೇಲೆ ನಾನು ನನ್ನ ರಾಜ್ಯವನ್ನು ನಿರ್ಮಾಣ ಮಾಡ್ತೀನಿ, ಸ್ವತಂತ್ರ
ಹೈದರಾಬಾದ್ ಸಂಸ್ಥಾನವನ್ನು ಆತ ಘೋಷಣೆ ಮಾಡಿದ. ಸಮಸ್ಯೆ ಆರಂಭ ಆಗಿದ್ದು ಅಲ್ಲಿಂದನೇ. ಅಂದರೆ ಈಗಿನ ಕಲ್ಯಾಣ ಕರ್ನಾಟಕ ಭಾಗ, ಹೈದರಾಬಾದ್ ಕರ್ನಾಟಕ ಅಂತ ಮೊದಲು ಹೇಳ್ತಿದ್ರು, ಹಾಗೆ ತೆಲಂಗಾಣದ ಹೈದರಾಬಾದ್ ಸುತ್ತಮುತ್ತಲು ಇರ್ತಕ್ಕಂಥ ಭಾಗ, ಹಾಗೆ ಮಹಾರಾಷ್ಟ್ರದ ನಿಜಾಮಾಬಾದ್ ಜಿಲ್ಲೆ ಅಥವಾ ಮರಾಠವಾಡ ಅಂತ ಏನು ಕರೀತಾರೆ ಆ ಭಾಗ, ಇದೆಲ್ಲವೂ ಕೂಡ ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದಂಥ ಭಾಗಗಳು. ಯಾವುದೇ ಒಂದು ಪ್ರಜೆಗಳ ಮೇಲೆ ಆಡಳಿತ ನಡೆಸ್ತಕ್ಕಂಥ ಪ್ರಭುತ್ವ ಯಾವುದೇ ಇರಲಿ, ಅದು ಒಂದು ಸಲ ಜನಾಗ್ರಹಕ್ಕೆ ತುತ್ತಾಯಿತು ಅಂತಂದರೆ ಆ ಪ್ರಭುತ್ವ ಬಹಳ ದಿನ ಉಳಿಯೋದಿಲ್ಲ ಅನ್ನಲಿಕ್ಕೆ ಹೈದರಾಬಾದಿನ ಈ ಸ್ವಾತಂತ್ರ್ಯ ಹೋರಾಟದ ಕತೆ ಇದು ಇತಿಹಾಸದ ಮೂಲಕ ನಮಗೆ ತಿಳಿಸ್ತದೆ. ಆ ಸಂದರ್ಭದಲ್ಲಿ ನಡೆದಿದ್ದೇನು, 1 ವರ್ಷಗಳ ಕಾಲ ಸ್ವತಂತ್ರ ಭಾರತದೊಳಗಿರ್ತಕ್ಕಂಥ ಒಂದು ಭೂಭಾಗದ ಬಗ್ಗೆ ಸ್ವತಂತ್ರದ ಹೋರಾಟ ಏನು ನಡೀತು, ಅದು ಜಗತ್ತಿನ ಇನ್ಯಾವುದೇ ಸ್ವತಂತ್ರ ಹೋರಾಟಕ್ಕಿಂತ ಕಡಿಮೆ ಏನೂ ಇಲ್ಲ. ಇದನ್ನು ನಾವು ಗಮನಿಸಬೇಕಾದಂಥ ಅಂಶ ಇದು. ಇನ್ನು ಎರಡನೇದಾಗಿ ನಾವು ವಿಚಾರ ಮಾಡಬೇಕಾಗಿದ್ದು ಯಾವುದು ಅಂತಂದರೆ, ಇದು ಹಿಂದೂಗಳು ಮತ್ತು ಮುಸಲ್ಮಾನರ ನಡುವಿನ ಹೋರಾಟ ಅಲ್ಲ. ಇದು ಬದಲಾಗಿ ಪ್ರತ್ಯೇಕತಾ ಮನೋಭಾವನೆಯ ಪಾಕಿಸ್ತಾನ ಮತ್ತು ಸ್ವತಂತ್ರ ಭಾರತ, ಈ ಎರಡರ ನಡುವಿನ ಸಂಘರ್ಷ ಇದು. ಇದನ್ನೆಲ್ಲರೂ ಮನಗಾಣಬೇಕು. ಇದು ಹಿಂದೂ ಮುಸ್ಲಿಂ ಒಂದು ಸಂಘರ್ಷ ಅಂತ ತಿಳ್ಕೊಳ್ಳೋದಾದರೆ ಅದು ತಪ್ಪು. ಇತ್ತೀಚೆಗೆ ಕಲಬುರಗಿ ಒಳಗೆ ಮುಸ್ಲಿಂ ಲೀಗ್ನವರು ಒಂದು ಪ್ರತಿಭಟನೆ ಮಾಡಿದರು. ಆ ಪ್ರತಿಭಟನೆ ಒಳಗೆ ಅವರು ಹೇಳಿದ್ದೇನಂತಂದರೆ, ಬರುವಂಥ ಸೆಪ್ಟೆಂಬರ್ 17ನೇ ತಾರೀಕು ಹೈದರಾಬಾದ್ ವಿಮೋಚನಾ ದಿನವನ್ನು ಆಚರಣೆ ಮಾಡಬಾರದು ಅಂತ ಆಗ್ರಹಪೂರ್ವಕವಾಗಿ ಅವರು ಮನವಿ ಪತ್ರ ಸಲ್ಲಿಸಿದರು. ವಿಚಿತ್ರ ಅಂತಂದರೆ, ಇದನ್ನೆಲ್ಲ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಹೈದರಾಬಾದ್ ತೆಲಂಗಾಣ ಪ್ರದೇಶದೊಳಗೆ ಇವತ್ತು ಅಲ್ಲಿ ಆಡಳಿತದ ತುಷ್ಟೀಕರಣದ ನೀತಿಯಿಂದಾಗಿ ಈ ಆಚರಣೆ ನಡೀತಾ ಇಲ್ಲ. ಇದರ ಅರ್ಥ ಏನು? ಯಾವುದೊಂದು ದೇಶದ ಇತಿಹಾಸವನ್ನು ಆ ದೇಶದ ಯುವ ಜನಾಂಗದ ಮುಂದೆ ಹಿಡಿದಿದ್ದರೆ ಆ ಯುವ ಜನಾಂಗದಲ್ಲಿ ಈ ದೇಶದ ಬಗ್ಗೆ ಒಂದು ಆದರ, ಭಕ್ತಿ ಇದೆಲ್ಲ ಮೂಡೋದಾದರೆ ಹೇಗೆ? ಸ್ವತಂತ್ರವನ್ನು ಗಳಿಸಬೇಕಾದ್ರೆ ನಮ್ಮ ಎಷ್ಟು ಜನರು ತಮ್ಮ ಪ್ರಾಣಾರ್ಪಣೆ ಮಾಡಿದರು, ಬಲಿದಾನ ಮಾಡಿದರು, ಈ ಕತೆ ಗೊತ್ತಾಗಬೇಕು ಹೇಗೆ? ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಸ್ವತಂತ್ರ ಭಾರತದಲ್ಲಿ ನಡೆದದ್ದು ಒಂದು ಘೋರ ದುರಂತ ಇದು. ಅದೇ ರೀತಿಯ ಕತೆ ಈ ಹೈದರಾಬಾದಿಂದು. ಈ ಹೈದರಾಬಾದ್ ಮುಕ್ತಿ ಸಂಘರ್ಷ ಅಂತ ಏನದ, ಇದು ಕೂಡ ಒಂದು ಸ್ವತಂತ್ರ ಹೋರಾಟದ ಕಥೆನೇ ಇದು. ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಸ್ವಲ್ಪ ನಾವು ವಿಚಾರ ಮಾಡಬೇಕಾಗ್ತದೆ. ಆ ಸಂಸ್ಥಾನ, ಯಾವ ಹೈದರಾಬಾದ್ ಸಂಸ್ಥಾನ ಸ್ವತಂತ್ರ ರಾಜ್ಯ ಅಂತ ಏನು ಘೋಷಣೆ ಮಾಡಿದ ಅವತ್ತಿನ ದಿನ ನಿಜಾಮ, ಅದೇನು ಸುಲಭ ಇರಲಿಲ್ಲ. ಯಾಕಂದರೆ ಇಲ್ಲಿ ಬಹುಸಂಖ್ಯಾತರಾದಂತಹ ಹಿಂದೂಗಳಿದ್ದರು. ಸುಮಾರು 200 ವರ್ಷಗಳ ಕಾಲ ಒಂದು ದಮನಕಾರಿ ಪ್ರವೃತ್ತಿಯಿಂದ ಹಿಂದೂಗಳ ಧ್ವನಿಯನ್ನು ಅಡಗಿಸಲಾಗಿತ್ತು. ಅಂಥ ಹಿಂದೂಗಳಿಗೆ ಸ್ವತಂತ್ರ ಭಾರತ ಯಾವಾಗ ಘೋಷಣೆ ಆಯಿತು, ಅವರಿಗೂ ಒಂದು ಕನಸು ಗೆದರಿತದು. ಪ್ರತಿಯೊಬ್ಬರ ಕನಸು ಇತ್ತು, ನಾವು ಸ್ವತಂತ್ರ ಭಾರತದ ಗಾಳಿಯಲ್ಲಿ ಉಸಿರಾಡಬೇಕು ಅಂತ. ಆದರೆ ಅವರ ಕನಸು ಭಗ್ನ ಆಯಿತು. ಇಸ್ಲಾಮಿಕ್ ಆಧಾರದ ಮೇಲೆ ಈ ಸ್ವತಂತ್ರ ರಾಜ್ಯವನ್ನು ಕಟ್ಟುವಂಥ ಬಯಕೆಯನ್ನು ಅವತ್ತಿನ ನಿಜಾಮೇನು ಘೋಷಣೆ ಮಾಡಿದ. ಆವಾಗ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳಲ್ಲಿ ಒಂದು ಆತಂಕದ ವಾತಾವರಣವನ್ನು ಮನೆ ಮಾಡಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಇದರ ವಿರುದ್ಧ ಹೋರಾಟಕ್ಕೆ ತೊಡಗಬೇಕಾದಂಥ ಅನಿವಾರ್ಯತೆ ಬಂತು. ಅದರ ಒಂದು ದುರಂತ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಈ ಸ್ವಾತಂತ್ರ್ಯ ಹೋರಾಟದ ಕಥೆಯ ಹಿನ್ನೆಲೆಗೆ ನಾವು ಸರಿದಾಗ ಅಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರು, ಇದನ್ನು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಅದರೊಳಗೆ ಮೊದಲನೇದಾಗಿ ಸ್ಥಾನ ಇರೋದು ಯಾರಿಗೆ? ಬ್ರಿಟಿಷರಿಗೆ. ಈ ದೇಶವನ್ನು ಒಡೆದು ಆಳುವ ನೀತಿಯ ಮೂಲಕ ತಮ್ಮ ಕೈವಶ ಮಾಡಿಕೊಂಡ್ರವರು. ಈ ದೇಶವನ್ನು ಸಂಪೂರ್ಣಮಯವಾಗಿ ಕೇವಲ ಆಡಳಿತ ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಈ ದೇಶವನ್ನು ತುಳಿಯುವಂಥ ಪ್ರಯತ್ನ ಅವರು ಮಾಡಿದರು. ಇತಿಹಾಸದುದ್ದಕ್ಕೂ ಕೂಡ ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಅವರು ಮಾಡಿದಂಥ ಕುತಂತ್ರಗಳನ್ನು ನಾವು ನೆನೆಸಿದಾಗ ಈ ದೇಶದಲ್ಲಿರ್ತಕ್ಕಂತಹ ಜನರಲ್ಲಿ ಭೇದ ಭಾವ ಉಂಟು ಮಾಡಿ ಅವರು ಒಡೆಯುವಂಥ ಪ್ರಯತ್ನ ಮಾಡಿದರು. ಹೈದರಾಬಾದಿನ ಈ ಕತೆಗೂ ಕೂಡ ಕುಮ್ಮಕ್ಕು ಕೊಟ್ಟವರು ಯಾರು?
ಅವತ್ತಿನ ಪ್ರಧಾನಿಯಾಗಿದ್ದಂತಹ ಇಂಗ್ಲೆಂಡಿನ ಚರ್ಚಿಲ್ ಅವರು ಹೇಳ್ತಾರೆ, ಸ್ವಿಟ್ಜರ್ಲೆಂಡ್ ಅಂತ ದೇಶ ಸುತ್ತಲೂ ಬೇರೆ ಬೇರೆ ದೇಶಗಳು ಇದ್ದಾಗಲೂ ಕೂಡ ಸ್ವತಂತ್ರವಾಗಿ ಹೇಗೆ ಇದೇನೋ ಅದೇ ರೀತಿ ಒಂದು ಭಾರತದ ಒಳಗೆ ಒಂದು ಸ್ವತಂತ್ರ ರಾಜ್ಯ ಯಾಕಿರಬಾರ್ದು, ಈ ಪ್ರಶ್ನೆಯನ್ನು ಬಿತ್ತಿದವರು ಅವರು. ಇದರ ಪರಿಣಾಮವಾಗಿ ಬ್ರಿಟಿಷರ ಕುತಂತ್ರದ ಫಲವಾಗಿ ಈ ಭಾಗದೊಳಗೆ ಏನು ಈ ಸಮಾಜದ ಮೇಲೆ ದೌರ್ಜನ್ಯ ನಡೀತು, ದಬ್ಬಾಳಿಕೆ ನಡೀತು, ಅದನ್ನು ಹತ್ತಿಕ್ಕುವಂತಹ, ಅದರ ಧ್ವನಿ ಎಲ್ಲಿಯೂ ಕೇಳದಂತಹ ಪ್ರಯತ್ನಗಳು ನಡೆದವು. ಇದು ಒಂದನೇ ಭಾಗ, ಒಂದನೇ ಪಾತ್ರಧಾರಿ ಬ್ರಿಟಿಷರು. ಇನ್ನು ಎರಡನೇ ಭಾಗಕ್ಕೆ ಹೋಗೋಣ. ಹೈದರಾಬಾದಿನ ನಿಜಾಮ, ಆತನ ಹೆಸರು ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ಆತು. ಸುಮಾರು 200 ವರ್ಷಗಳ ಕಾಲ, ಅಂದರೆ ಔರಂಗಜೇಬನ ಅಂತ್ಯ, ಮೊಘಲ್ ಸಾಮ್ರಾಜ್ಯದ ಅಂತ್ಯಕಾಲ ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದೊಳಗೆ ಈ ಹೈದರಾಬಾದ್ ಸಂಸ್ಥಾನ ತಲೆ ಎತ್ತಿ, ಅಲ್ಲಿಂದ ಆರಂಭ ಆಯಿತು ಇವರದ ಆಡಳಿತಗಳು. 200 ವರ್ಷಗಳ ಕಾಲ ಯಾವಾಗ ಬ್ರಿಟಿಷರು ಈ ದೇಶದೊಳಗೆ ಕಾಲಿಟ್ಟರು, ಅದಕ್ಕಿಂತ ಮುಂಚೆ ಮರಾಠರ ಜೋಡಿ ಇವ್ರ ಜೋಡಿ ಯುದ್ಧ ಆಯಿತು. ಮರಾಠರ ಕೈ ಮೇಲೂ ಆಯಿತು. ಅನೇಕ ಭೂಭಾಗಗಳು ಮರಾಠರ ಕೈಗೆ ಹೋಗಿದ್ವು. ಅದಾದ ನಂತರ ಬ್ರಿಟಿಷರ ಪ್ರಭಾವ ಹೆಚ್ಚಾಯಿತು, ಮರಾಠರ ಬ್ರಿಟಿಷರ ಕೈಯಿಂದ ಸೋಲ್ಬೇಕಾಯಿತು. ಅಂಥ ಸಂದರ್ಭದೊಳಗೆ ಮತ್ತೆ ತಲೆ ಎತ್ತಿದಂಥ ನಿಜಾಮಿ ರಾಜ್ಯ ಅದು ಈ ಭಾಗವನ್ನು ತನ್ನ ಕಪಿಮುಷ್ಟಿ ಒಳಗಿಟ್ಟುಕೊಂಡು ಆಡಳಿತ ಮಾಡಲಿಕ್ಕೆ ಶುರು ಮಾಡಿತು. ಈ ಸಂದರ್ಭದೊಳಗೆ ಒಂದು ವಿಷಯವನ್ನು ಇಲ್ಲಿ ನಾನು ನೆನಪು ಮಾಡಿಕೊಡ್ತೀನಿ. ಪರಂಪೂಜನೆ ಡಾಕ್ಟರ್ ಜಿ ಅವರು, ಸಂಘ ಸ್ಥಾಪಕರು, ಅವರ ಪೂರ್ವಿಕರು, ಅವ್ರು ನೋಡಿದರೆ ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯ ಬೋಧನ ಗ್ರಾಮದವ್ರವರು, ಕುಂದುಕುರ್ತ ಅಂತ ಒಂದು ಊರದ, ಅಲ್ಲಿಯ ಆ ಊರಿನವ್ರವರು. ಅಲ್ಲಿಂದ ಮನೆ ತಂದವರು ಯಾಕೆ ಮಹಾರಾಷ್ಟ್ರಕ್ಕೆ ವಲಸೆ ಬರುವಂತಹ ಪರಿಸ್ಥಿತಿ ಒದಗಿತು ಅಂತಂದರೆ, ಅವತ್ತಿನ ನಿಜಾಮಿ ಸರ್ಕಾರ ಯಾವುದಿತ್ತು ಅದು ಹಿಂದೂಗಳ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ. ಇದರ ಕಾರಣದಿಂದಾಗಿ ಈ ಕುಂದುಕುರ್ತಿಯಿಂದ ಹೆಡಿಗೆವಾರ ಮನೆತಂದವರು ನಾಗಪುರಕ್ಕೆ ಬಂದಿದ್ದನ್ನ ನಾವು ಡಾಕ್ಟರ್ ಜಿಯವರ ಜೀವನ ಚರಿತ್ರೆಯೊಳಗೆ ನಾವು ನೋಡ್ತೀವಿ. ಅಂದರೆ ಇಂಥ ಪರಿಸ್ಥಿತಿಯೊಳಗೆ ಹಿಂದೂ ಸಮಾಜ ಅಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರ ಪರಾಕಾಷ್ಠೆ ಮುಟ್ಟಿದ್ದೇವಾಗ ಈ ಕೊನೆಯ ನಿಜಾಮ, ಆತ ಮೀರ್ ಉಸ್ಮಾನ್ ಅಲಿ ಖಾನ್, ಆತನ ಕಾಲಕ್ಕೆ ಇದು ಪರಾಕಾಷ್ಠೆಗೆ ಮುಟ್ಟಿತು. ಅಲ್ಲಿವರೆಗೂ ಬ್ರಿಟಿಷರ ಅಡಿಯಾಳಾಗಿರ್ತಕ್ಕಂಥ ಈತ ಸ್ವತಂತ್ರ ಭಾರತ ಯಾವಾಗ ಘೋಷಣೆ ಆದ ತಕ್ಷಣ ತನ್ನ ಸ್ವತಂತ್ರ ರಾಜ್ಯದ ಇಸ್ಲಾಮಿಕ್ ಆಧಾರಿತ ತನ್ನ ಸಾಮ್ರಾಜ್ಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ. ಆತ ಈ ಎಲ್ಲ ದುರಂತ ಕಥೆಯ ಎರಡನೇ ಪಾತ್ರಧಾರಿ ಆತ. ಇನ್ನು ಮೂರನೇದಾಗಿ ಈ ದೇಶದ ನಾಯಕತ್ವ ಅದು ಕೂಡ ಹಾಗೇ ಇತ್ತು. ಸ್ವತಂತ್ರ ಭಾರತದ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಅವರಿಗೆ ಎಷ್ಟೋ ದಿನಗಳ ಕಾಲ ಈ ರಾಜ್ಯದೊಳಗೆ ನಡೀತಕ್ಕಂತಹ, ಈ ಭಾಗದಲ್ಲಿ ನಡೀತಕ್ಕಂತಹ ದೌರ್ಜನ್ಯಗಳು ಇತ್ಯಾದಿಗಳು ಕಿವಿ ಮೇಲೆ ಬಿದ್ದರೂ ಕೂಡ ಅವರು ಅಲಕ್ಷ್ಯ ವಹಿಸಿದರು. ಹೀಗಾಗಿ ಆಡಳಿತ ನಿರ್ಲಕ್ಷ್ಯತನದಿಂದಾಗಿ ಸುಮಾರು 1 ವರ್ಷಗಳ ಕಾಲ ಇಲ್ಲಿರ್ತಕ್ಕಂತಹ ಹಿಂದೂ ಸಮಾಜ, ಇಲ್ಲಿರ್ತಕ್ಕಂತಹ ರಾಷ್ಟ್ರಭಕ್ತರು ಎಲ್ಲರೂ ಕಷ್ಟವನ್ನು ಅನುಭವಿಸಬೇಕಾಯಿತು. ಇಂಥ ಸಂದರ್ಭದೊಳಗೆ ಇನ್ನೊಂದು ಮುಜಲು ಅದು ಶುರುವಾಗಿದ್ದು ನಿಜಾಮನ ಕಡೆಯಿಂದ. ಆಗೊಂದು ರಾಜಕೀಯ ಪಕ್ಷ, ಅದೊಂದು ವೇದಿಕೆ. ಆ ವೇದಿಕೆ ಏನು ಅಂತಂದರೆ ನಿಜಾಮನ ಪರವಾಗಿ ಕೆಲಸ ಮಾಡ್ತಕ್ಕಂತಹ ವೇದಿಕೆ ಅದು. ಅದರ ಹೆಸರು ಮಜ್ಲಿಸೆ ಇತ್ತಿಹಾದುಲ್ ಮುಸಲ್ಮೀನ್. ಹಿಂಗೆ ಹೇಳಿದ್ರೆ ತಕ್ಷಣ ನಮಗೆ ಗೊತ್ತಾಗಲ್ಲ. ಅದು AIMIM ಅಂದಾಗ ನಮಗೆ ಗೊತ್ತಾಗ್ತದೆ. ಇವತ್ತಿನ ದಿನ ಅಸಾವುದ್ದೀನ್ ಓವೈಸಿ, ಅಕ್ಬರುದ್ದೀನ್ ಓವೈಸಿ ಇವ್ರದ್ದೆಲ್ಲ ಹೆಸರು ಕೇಳ್ತೀವಲ್ಲ, ಇವರ ಯಾವುದು ಪಕ್ಷ ಇತ್ತು ಆ ಪಕ್ಷ ಸ್ಥಾಪನೆ ಆಗಿದ್ದೇ ಈ ನಿಜಾಮನ ಬೆಂಬಲ ಸಲುವಾಗಿ. ಇದನ್ನು ನಾವು ಗಮನಿಸಬೇಕಾದಂಥ ಅಂಶ. ಇನ್ನೊಂದು ಪಾತ್ರಧಾರಿಗಳು ಇದರೊಳಗೆ ಬರುವಂಥ ರಜಾಕಾರರು. ರಜಾಕಾರರು ಅಂತಂದರೆ ರಜಾಕ್ ಅಂತ ಅರ್ಥನೇ ಸ್ವಯಂ ಸೇವಕ ಅಂತ ಅರ್ಥ ಆಗ್ತದೆ. ಇದನ್ನು ಈ ಸ್ವಯಂ ಸೇವಕರು ಎಂಥ ಸ್ವಯಂ ಸೇವಕರು ಇವರೆಲ್ಲರೂ ಮತಾಂಧರು.
ಇವರೆಲ್ಲರೂ ಕೂಡ ಭಯೋತ್ಪಾದಕರೇ. ರಜಾಕಾರ್ ಅಂತಕ್ಕಂಥದ್ದು ಒಂದು ಸೈನ್ಯ ಇರಲಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಮನಗಾಣಬೇಕದು. ಅದೇನೋ ಒಂದು ಸೈನ್ಯ ಅಲ್ಲ, ನಿಜಾಮನ ಸಾಮ್ರಾಜ್ಯದ ಒಂದು ಸೈನ್ಯ ಇತ್ತು. ಆದರೆ ಈ ರಜಾಕಾರ್ ಅನ್ನುವಂಥವ್ರು ಯಾರು ಅಂತಂದರೆ ಊರಿನಲ್ಲಿರ್ತಕ್ಕಂಥ ಗುಂಡಾಗಳು, ಉಡಾಳರು, ಇಂಥವ್ರದ್ದೊಂದು ಗುಂಪು ಇದು. ಅವರೇ ರಜಾಕಾರರು. ಅದರ ಪ್ರಮುಖ ಪಾತ್ರಧಾರಿ ಯಾರು? ಅವನು ರಿಜ್ವಿ. ಅವನು ಖಾಸಿಂ ರಜ್ವಿ ಅವನ ಹೆಸರು. ಅವನು ಮೂಲತಃ ಲಕ್ನೋದಲ್ಲಿ ಹುಟ್ಟಿದಂಥವನವನು. ಅವನು ಲಾತೂರಿನೊಳಗೆ ವಕೀಲಾಗಿದ್ದ. ಅವನ ನೇತೃತ್ವದೊಳಗೆ ಈ ರಜಾಕಾರ ಪಡೆ ಅಂತ ಏನು ಹೇಳ್ತಾರೆ, ಅದು ಪಡೆ ಅಂತಂದರೆ ಎಲ್ಲ ಗುಂಡಾಗಳದ್ದು ಒಂದು ಗುಂಪು. ಅದು ಈ MIM ಪಕ್ಷದ ಅಡಿಯೊಳಗೆ ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆಯಾಗಿ ರೂಪುಗೊಂಡಿತು. ದೌರ್ಜನ್ಯ ಮಾಡೋದಕ್ಕೆ ಹೆಸರಾದಂತಹ ಪಡೆ ಇದು. ಈ ಭಾಗದೊಳಗೆ ನಡೀತಕ್ಕಂಥ ಹತ್ಯಾಕಾಂಡಗಳು ಇತ್ಯಾದಿಗಳನ್ನು ಇವತ್ತಿಗೂ ಕೆಲವೊಂದು ಜನ ಉಳ್ಕೊಂಡಿದ್ದಾರೆ. ಅವ್ರನ್ನ ಕೇಳಿದಾಗ ನಮಗೆ ಅವತ್ತಿನ ಜನ ಎಷ್ಟು ಸಂಕಟ ಅನುಭವಿಸಿದರು ಅನ್ನಲಿಕ್ಕೆ ಸಾಕಷ್ಟು ಉದಾಹರಣೆಗಳು ಇವತ್ತು ಸಿಗ್ತದೆ. ಅಂತಹ ರಜಾಕಾರರ ಒಂದು ದೌರ್ಜನ್ಯಕ್ಕೆ ತುತ್ತಾದಂಥ ಪ್ರದೇಶ ಇದು. ಈ ಎಲ್ಲ ಪಾತ್ರಧಾರಿಗಳು ಈ ದುರಂತ ಕಥೆಯನ್ನು ಹೆಣೆದರು. ಒಂದು ಕಡೆ ಕಣ್ಮುಚ್ಚಿಕೊಳ್ಳತಕ್ಕಂತಹ ನೆಹರು ಸರ್ಕಾರ, ಮತ್ತೊಂದು ಕಡೆ ಬ್ರಿಟಿಷರು ಬಿತ್ತಿ ಹೋದಂತಹ ಪ್ರತ್ಯೇಕತಾವಾದ, ಮತ್ತೊಂದು ಕಡೆ ಇಸ್ಲಾಮಿ ರಾಜ್ಯದ ಕನಸನ್ನು ಹೊತ್ತುಕೊಂಡು ಇಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಲಿಕ್ಕೆ ಮುಂದಾದಂತಹ ನಿಜಾಮ, ಆತನ ಬಲಗೈ ಬಂಟರಾಗಿ ಕೆಲಸ ಮಾಡ್ತಕ್ಕಂಥ ರಜಾಕಾರರು, ಈ ಎಲ್ಲರ ನಡುವೆ ಹಿಂಡಿ ಹಿಪ್ಪಿಯಾಗಿದ್ದು ಇಲ್ಲಿರ್ತಕ್ಕಂಥ ಹಿಂದೂ ಸಮಾಜ. ಯಾವಾಗ ಸ್ವಾತಂತ್ರ್ಯ ಘೋಷಣೆ ಆಯಿತು, ಇಸ್ಲಾಮಿಕ್ ರಾಜ್ಯದ ಸ್ಥಾಪನೆಯ ಕನಸು ಕಂಡಂಥ ನಿಜಾಮ ಅವನು ಮಾಡಿದ್ದ ಮೊದಲೇ ಕೆಲಸ ಏನು ಅಂತಂದರೆ, ದೇಶದ ಉಳಿದ ಕಡೆ ಇರ್ತಕ್ಕಂತಹ ಮುಸಲ್ಮಾನರು ಅವರೆಲ್ಲರನ್ನೂ ಈ ರಾಜ್ಯಕ್ಕೆ ಆಹ್ವಾನ ಮಾಡಿದ. 1947 ಆಗಸ್ಟ್ 14 ನಮ್ಮ ದೇಶ ಏನು ವಿಭಜನೆ ಆದಂಥ ಸಂದರ್ಭದೊಳಗೆ ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತಕ್ಕೆ ಬರಬೇಕು ಅನ್ನೋಂತಹ ಒಂದು ವಿಚಿತ್ರ ನಿಯಮ ಏನು ಜಾರಿ ಆಯಿತು ನಮ್ಮ ದೇಶದೊಳಗೆ. ಅದರಿಂದ ಹತ್ಯಾಕಾಂಡ ನಡೆದು ಹೋಯಿತು. ಅದೇ ರೀತಿಯ ಒಂದು ಪ್ರಯತ್ನ ನಡೆದಿದ್ದು ಕೂಡ ಈ ಹೈದರಾಬಾದ್ ಸಂಸ್ಥಾನದೊಳಗೆ. ಇಂಥ ಸಂದರ್ಭದೊಳಗೆ ಇವನು ಮಾಡ್ತಕ್ಕಂಥ ಕೆಲಸ ಏನಂದ್ರೆ, ಲಕ್ಷಾಂತರ ಮುಸಲ್ಮಾನರನ್ನ ತಂದು ಹೈದರಾಬಾದಿನ ನೆಲದ ಮೇಲೆ ಅಲ್ಲಲ್ಲೇ ಶಿಬಿರಗಳನ್ನು ಆತ ಶುರು ಮಾಡಿದ. ನಿಧಾನವಾಗಿ ಹಿಂದೂಗಳಲ್ಲಿ ಆತಂಕ ಶುರುವಾಯಿತು. ಈ ಆತಂಕದ ಪ್ರತಿಫಲವಾಗಿ ಕಂಡು ಬಂದಿದ್ದು ಏನಂತಾರೆ, ಈ ಭಾಗದಲ್ಲಿರ್ತಕ್ಕಂತಹ ಜನಸಾಮಾನ್ಯರು ತಮ್ಮ ಕೈಯಲ್ಲಿ ಆಯುಧವನ್ನು ಹಿಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಿವರೆಗೂ ಯಾರೂ ಕೂಡ ಇವರ ಸಹಾಯಕ್ಕೆ ಬರಲಿಲ್ಲ. ನಿಧಾನವಾಗಿ ರಜಾಕಾರರ ಒಂದು ದೌರ್ಜನ್ಯ ಅದು ಆರಂಭ ಆಯಿತು. ಇದರ ಕಥೆ ದೊಡ್ಡದ, ಅದನ್ನೆಲ್ಲ ಪ್ರತಿಯೊಂದು ವಿವರ ಇಲ್ಲಿ ಕೊಡಲಿಕ್ಕೆ ಕಷ್ಟ ಸಾಧ್ಯ. ಆದರೂ ಕೂಡ ಒಂದು ಘಟನೆ, ಅದು ನೇರ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ಉಲ್ಲೇಖ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದು ಯಾವುದು ಅಂದರೆ, ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಏನು ಪ್ರಖ್ಯಾತ ಆಯಿತು, ಅಂತಹ ಗೋರ್ಟಾ ಗ್ರಾಮದ ದುರಂತ ಕಥೆ ಇದು. ಆ ಸಂದರ್ಭದೊಳಗೆ ಗೋರ್ಟಾ ಸುತ್ತಮುತ್ತಲೂ ಇರ್ತಕ್ಕಂತಹ ಕಲ್ಯಾಣ, ಆ ಕಡೆ ದುಬಲಗುಂಡಿ, ಈ ಕಡೆ ಹುಮ್ನಾಬಾದ್, ಆ ಕಡೆ ಭಾಲ್ಕಿ, ಈ ರೀತಿ ಅನೇಕ ಕೇಂದ್ರಗಳು ಅದು ಮುಸಲ್ಮಾನರ ಹಿಡಿತದೊಳಗಿದ್ದವು. ಅಲ್ಲೆಲ್ಲ ಈ ರಜಾಕಾರ ಪಡೆಗಳು ಯಾವಾಗಲೂ ತಯಾರಾಗಿ ಇರ್ತಿದ್ವು. 1928 ಗೋರ್ಟಾದೊಳಗೆ ಒಂದು ಘಟನೆ ಆಯಿತು. ಆ ಘಟನೆ ಆಗಿದ್ದು ಯಾವ ಕಾರಣಕ್ಕಂದರೆ, ಅಲ್ಲಿ ಅಶುರ್ ಖಾನ ಅಂತ ಒಂದು ಕಟ್ಟಡ ಇತ್ತು. ಅಶುರ್ ಖಾನ ಅಂತಂದರೆ ಹೊರಗಡೆಯಿಂದ ಯಾರು ಪ್ರವಾಸಿಗರು ಬರ್ತಾರೋ ಅವ್ರಿಗೆ ಇರಲಿಕ್ಕೆ ಇರುವಂಥ ವ್ಯವಸ್ಥೆ. ಇವತ್ತಿನ ದಿನ ನಾವು ಇನ್ಸ್ಪೆಕ್ಷನ್ ಬಂಗ್ಲಾ ಅಂತ ಏನು ಕೇಳ್ತೀವಿ, IB ಅಂತ ಏನು ಹೇಳ್ತೀವಿ, ಅದೇ ರೀತಿ ಇರುವಂಥ ಒಂದು ವ್ಯವಸ್ಥೆ ಇತ್ತು. ಆಗ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಸಾಕಷ್ಟು ಇದ್ದರು ಗೋಟಾ ಗ್ರಾಮದೊಳಗೆ. ಅವರು ಇದನ್ನು ಮಸೀದಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಜನ ಇದನ್ನು ಪ್ರತಿಭಟನೆ ಮಾಡಿದಾಗ ಈ ಹೈದರಾಬಾದಿನ ಸೈನ್ಯದ ಅಡಿಯಲ್ಲಿ ಇರ್ತಕ್ಕಂಥ ಈ ರಜಾಕಾರರು ಅಲ್ಲಿ
ಒಂದು ಇಂಥ ದೌರ್ಜನ್ಯ ಎಸಗಿದ್ರು ಅಂದರೆ ಈ ರೀತಿಯ ದೌರ್ಜನ್ಯವನ್ನು ಗೋರ್ಟಾ 2 ಸಲ ಕಾಣುವಂತಹ ಪರಿಸ್ಥಿತಿ ಇತಿಹಾಸದೊಳಗೆ ಒದಗಿ ಬಂತು. ಮೊದಲನೇ ಸಲ ಅಂತೂ ಹಿಂದೂಗಳಿಗೆ ಧ್ವನಿ ಎತ್ತಲಿಕ್ಕೆ ಅವಕಾಶನೇ ಇಲ್ಲ. ಅವರು ಬೆಳೆದಂಥ ಬೆಳೆ, ಅವರ ಸಂಪತ್ತು, ದೇವಸ್ಥಾನಗಳು, ಹೆಣ್ಣು ಮಕ್ಕಳು, ಗೋವುಗಳು, ಇದರ ಮೇಲೆ ನಿರಂತರ ದೌರ್ಜನ್ಯ ನಡೀತು. ಆ ಸಂದರ್ಭದೊಳಗೆ ಹಿಂದೂ ಸಮಾಜ ನಲುಗಿ ಹೋಯಿತು. ಧ್ವನಿ ಎತ್ತಲಿಕ್ಕೆ ಧೈರ್ಯ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದೊಳಗೆ ನಿಜಾಮ ಸರ್ಕಾರ ಅಲ್ಲಿ ಒಂದು ಶಾಂತಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಸಲುವಾಗಿ ಒಂದು ಪೊಲೀಸ್ ಪಡೆಯನ್ನು ಅಲ್ಲಿ ನಿಯುಕ್ತಿ ಮಾಡಿತ್ತು. ಆದರೆ ಆ ಪೊಲೀಸರು ಎಂಥವ್ರು ಇದ್ರಂದರೆ ಈ ರಜಾಕಾರರ ಅಣ್ಣತಮ್ಮಂತರಿದ್ದಂಗೆ ಇದ್ದರು. ಅಂಥ ಸಂದರ್ಭದೊಳಗೆ ಅಲ್ಲಿ ಗೋರ್ಟಾ ಗ್ರಾಮದ ಪೊಲೀಸ್ ಪಾಟೀಲ್ ಒಬ್ಬರನ್ನು ನಡು ರಸ್ತೆಯಲ್ಲಿ ಹತ್ಯೆ ಮಾಡಿ ಅಲ್ಲಿರ್ತಕ್ಕಂಥ ಹಳ್ಳದೊಳಗೆ ಅರ್ಧ ದೇಹವನ್ನು ಹುಗಿದು ಎಲ್ಲರಿಗೂ ಕಾಣುವಂತೆ ಇಟ್ಟಿದ್ದರು. ಇದರ ಪರಿಣಾಮ ಏನಾಗ್ತಿತ್ತು ಅಂದರೆ ಹಿಂದೂಗಳ ಮನಸ್ಸಿನಲ್ಲಿ ಆಕ್ರೋಶ ನಿಧಾನವಾಗಿ ಬಲೀಲಿಕ್ಕೆ ಶುರುವಾಯಿತು. ಇದಕ್ಕೆ ಒಂದು ತಿರುವು ಬಂದಿದ್ದು ಎಲ್ಲಿಂದ ಅಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ಹೊನ್ನಳ್ಳಿ ಅಂತಕ್ಕಂಥ ಗ್ರಾಮ. ಹೊನ್ನಳ್ಳಿ ಒಳಗೆ ಭಾವುರಾವ್ ಪಟೇಲ್ ಅಂತ ಇದ್ದರು. ಅವರು ಆರ್ಯ ಸಮಾಜದವರಾಗಿದ್ದರು. ಈ ಆರ್ಯ ಸಮಾಜದವರ ಪ್ರಯತ್ನ ಇಲ್ಲಿ ನಾವು ಈ ಸಂದರ್ಭದೊಳಗೆ ನೆನೆಸ್ಬೇಕು ನಾವು. ಯಾಕಂದರೆ ಈ ಸ್ವಾತಂತ್ರ್ಯ ಸಂಘರ್ಷದೊಳಗೆ ಬಹು ಪ್ರಧಾನ ಪಾತ್ರ ಹಿಂದೂಗಳ ಪರವಾಗಿ, ಈ ದೇಶದ ಪರವಾಗಿ ಹೋರಾಟ ಮಾಡಿದವರು ಯಾರು ಅಂತಂದರೆ ಆರ್ಯ ಸಮಾಜಿಗಳು. ಸ್ವಾಮಿ ದಯಾನಂದ ಸರಸ್ವತಿಯರಿಂದ ಆರಂಭ ಆದಂತಹ ಈ ಸಂಘಟನೆ ಅದು ಹಿಂದೂಗಳಲ್ಲಿ ಒಂದು ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡಿದ ಪರಿಣಾಮವಾಗಿ ಹಿಂದೂ ಧರ್ಮಕ್ಕೆ ಯಾವಾಗ ಧಕ್ಕೆ ಒದಗ್ತದೋ ಆ ಸಂದರ್ಭದೊಳಗೆ ಈ ಆರ್ಯ ಸಮಾಜದ ಕಾರ್ಯಕರ್ತರು ಸೈನಿಕರಂತೆ ಹೋರಾಟ ಮಾಡಿದರು. ಅನೇಕರು ಬಲಿದಾನವಾದಂಥ ಕಥೆಯನ್ನು ನಾವು ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಮತ್ತು ತೆಲಂಗಾಣದ ಕೆಲವೊಂದು ಪ್ರದೇಶಗಳಲ್ಲಿ ನಾವು ಕೇಳಬಹುದು. ಈ ಭಾವುರಾವ್ ಪಟೇಲ್ ಏನು ಮಾಡಿದರು ಅಂದರೆ ಈ ರೀತಿಯ ದೌರ್ಜನ್ಯ ನಡೆಸ್ತಕ್ಕಂಥ ಈ ರಜಾಕಾರರಿಗೆ ತಕ್ಕ ಶಾಸ್ತಿ ಮಾಡಬೇಕಂತ ಅವರೊಂದು ಪಡೆ ಕಟ್ಟಿದರು. ಅದು ಮುಂದೆ ರೈತ ದಳ ಅಂತ ಅದು ಪ್ರಖ್ಯಾತಿಯಾಗಿದ್ದು, ಈ ರೈತ ದಳದ ಮುಖಂಡರೆಲ್ಲರೂ ಸೇರಿಕೊಂಡು ಅಲ್ಲಲ್ಲೇ ಯುವಕರಿಗೆ ಶಾರೀರಿಕ ತರಬೇತಿ ಕೊಡುವಂಥ ಪ್ರಯತ್ನ ಮಾಡಿದರು. ಬಾರ್ಸಿ ಅಂತ ಒಂದು ಊರು, ಆ ಊರಿನೊಳಗೂ ಕೂಡ ಈ ರೀತಿಯ ಒಂದು ಶಿಬಿರ ಕೂಡ ನಡೀತು. ಎಲ್ಲವೂ ಕೂಡ ಮಹಾರಾಷ್ಟ್ರದಿಂದ ಪ್ರೇರಣೆ ಪಡೆದಂಥದ್ದು. ಪಕ್ಕದಲ್ಲಿರ್ತಕ್ಕಂಥ ಲಾತೂರು, ಉದ್ಗೀರ್ ಆ ಭಾಗದೊಳಗೆ ಅಲ್ಲಿರ್ತಕ್ಕಂಥ ಆರ್ಯ ಸಮಾಜದ ಬಂಧುಗಳು ಈ ರೀತಿಯ ಅನೇಕ ಶಿಬಿರಗಳನ್ನು ನಡೆಸ್ತಿದ್ರು. ಅಂತಹ ಶಿಬಿರಗಳಲ್ಲಿ ತರಬೇತಿ ಪಡೆದಂತಹ ಯುವಕರು ಒಟ್ಟಿಗೆ ಸೇರಿ ರಜಾಕಾರರ ವಿರುದ್ಧ ಒಂದು ಹೋರಾಟವನ್ನು ರೂಪಿಸಿದರು. ಆ ಸಂದರ್ಭದೊಳಗೆ ಗೋರ್ಟಾದೊಳಗೆ 2ನೇ ಪ್ರಕರಣ ನಡೆದಂಥ ಸಂದರ್ಭ ಇದು. ಅಲ್ಲಿ ಇಸ್ಮಾವುದ್ದೀನ್ ಅಂತಕ್ಕಂಥವನು ಒಬ್ಬನಿದ್ದ. ಈ ಇಸಾಮುದ್ದೀನ್ ಯಾರು ಅಂತಂದರೆ ಇವನ ತಂದೆಯ ಹೆಸರು ಬದ್ರುದ್ದೀನ್ ಅಂತ. ಆದರೆ ಈ ಬದ್ರುದ್ದೀನ್ ಅವನ ಮೂಲ ಹೆಸರು ಭದ್ರಪ್ಪ. ಅವನ ತಾಯಿ ಹಿಂದೂ ಹೆಣ್ಮಗಳು. ಯಾವುದೋ ಒಂದು ಸಂದರ್ಭದೊಳಗೆ ಮುಸಲ್ಮಾನರ ಮನೆಯೊಳಗೆ ಆಕೆ ಆಶ್ರಯ ಪಡೆದ್ಲು. ಪರಿಣಾಮವಾಗಿ ಭದ್ರಪ್ಪ ಹೋಗಿ ಆತ ಬದ್ರುದ್ದೀನ್ ಆದ, ಮುಸಲ್ಮಾನ ಆಗಿ ಪರಿವರ್ತನೆ ಆದ. ನಮ್ದೆಲ್ಲ ಗೊತ್ತು. ನಮ್ಮದೊಂದು ದುರಂತ ಕಥೆ ಏನಂತಂದರೆ, ನಮ್ಮ ಹಿಂದೂ ಸಮಾಜ ಈ ರೀತಿ ಯಾರು ಮತಾಂತರ ಆಗಿದ್ದರೋ ಅವರನ್ನು ವಾಪಸ್ ಹಿಂದೂ ಧರ್ಮದೊಳಗೆ ತಗೊಳ್ತಿರ್ಲಿಲ್ಲ. ಇದರ ಪರಿಣಾಮ ಬದ್ರುದ್ದೀನ್ ಮಗ ಇಸಾಮುದ್ದೀನ್ನೂ ಕೂಡ ಏನಾದ, ಬದ್ರುದ್ದೀನ್ನೂ ಹಾಗೆ ಆದ, ಇಸಾಮುದ್ದೀನ್ನೂ ಹಾಗೆ ಆದ. ಅವನು ಹಿಂದೂಗಳ ವಿರುದ್ಧ ಕತ್ತಿ ಮಸಲಿಕ್ಕೆ ಶುರು ಮಾಡಿದ. ಆ ಸಂದರ್ಭದಾಗ ರಜಾಕಾರರ ಸಂಖ್ಯೆ ಗೋರ್ಟಾದೊಳಗೆ ಬಹಳಷ್ಟು ಕಡಿಮೆ. ಸುತ್ತಮುತ್ತಲು ನಡೀತಕ್ಕಂಥ ಈ ದೌರ್ಜನ್ಯದ ಪ್ರತೀಕಾರ ತಗೊಳ್ಬೇಕು ಅಂತ ಹೇಳಿ ಭಾವುರಾವ್ ಪಟೇಲ್ರು ಏನು ಮಾಡಿದರು ಅಂದರೆ, ತಮ್ಮ ತಂಡದೊಂದಿಗೆ ಒಂದು ಯೋಜನೆ ಮಾಡಿಕೊಂಡ್ರು. ಬಸವ ಕಲ್ಯಾಣ ಮತ್ತು ಗೋರ್ಟಾ ನಡುವೆ ಮುಚ್ಚಳಂಬ ಅಂತ ಒಂದು ಊರು ಬರ್ತದೆ. ಅದರ ಪಕ್ಕಕ್ಕೆ ಧನೂರ ಬಸವ ಕಲ್ಯಾಣದಿಂದ ಧನೂರದಿಂದ ಮುಚ್ಚಳಂಬ ನಡುವೆ ಒಂದು ಹಳ್ಳ ಬರ್ತದೆ, ನದಿ, ಒಂದು ಸಣ್ಣದಂಥ ತೊರೆ ಇದು. ಅಲ್ಲಿ ಇವರು ಯೋಜನೆ ಮಾಡಿಕೊಂಡು ಅಲ್ಲಿ ಕಾಯ್ಕೊಂಡು ಕೂತ್ಕೊಂಡ್ರು. ಅವರಿಗೆ ಸುದ್ದಿ ಬಂದಿತ್ತು, ಈ ಇಸಾಮುದ್ದೀನ್ ಅನ್ನೋಂಥವನು ಅವನು ತನ್ನ ಜನರನ್ನೆಲ್ಲ ಕರ್ಕೊಂಡು ಅವನು ಬಸವ ಕಲ್ಯಾಣ ಕಡೆ ಹೋಗಿ ಅಲ್ಲೆಲ್ಲ ತಾನು ಬೇಕಾದ ವಸ್ತುಗಳನ್ನು ತೊಗೊಂಡು, ಯಾಕಂದ್ರೆ ದೊಡ್ಡೂರು ಅವಾಗ ಬಸವ ಕಲ್ಯಾಣ, ಇದು ಹಳ್ಳಿ, ತೊಗೊಂಡು ವಾಪಸ್ ಬರ್ಬೇಕಾದ್ರೆ ರಾತ್ರಿ ಆಗ್ತದೆ. ಆ ಸಂದರ್ಭದೊಳಗೆ ಅವನ ಮೇಲೆ ದಾಳಿ ಮಾಡಬೇಕಂತ ಇವರೆಲ್ಲ ತಯಾರಿ ಮಾಡಿಕೊಂಡು ಕೂತ್ಕೊಂಡ್ರು. ಆ ಸಂದರ್ಭದಲ್ಲಿ ಗೋಟಾದ ಅನೇಕ ಗ್ರಾಮಸ್ಥರು ಕೂಡ
ಆ ಇಸಾಮುದ್ದೀನ್ ಜೋಡಿನೇ ಇದ್ದರು. ಯಾಕಂದರೆ ಅವರಿಗೊಂದು ಭಯ ಇತ್ತು, ಹೊರಗಡೆ ಹೋದಾಗ ರಜಾಕಾರ ಯಾವ ಸಂದರ್ಭದೊಳಗೂ ದಾಳಿ ಮಾಡಿಬಿಡ್ಬೋದು. ಅದಕ್ಕೆ ಒಬ್ಬ ರಜಾಕಾರ ನಾಯಕರ ನೇತೃತ್ವವಾಗ ನಾವು ಹೋಗ್ಬಿಟ್ರೆ ನಮ್ಮನ್ನು ಯಾರೂ ತಂಟೆಗೆ ಬರೋದಿಲ್ಲ ಅಂತ ಅವ್ರು ಯೋಚನೆ ಮಾಡ್ಕೊಂಡು ಹೋಗಿದ್ದರು. ಸಾಯಂಕಾಲ ಆಯಿತು, 7 ಗಂಟೆ ಹೊತ್ತು ಕತ್ತಲು ಕೌದಿತ್ತು. ಆ ಸಂದರ್ಭದೊಳಗೆ ಅವನು ವಾಪಸ್ ಬರ್ಬೇಕಂದ ಸಂದರ್ಭದೊಳಗೆ ಈ ಬಾಬುರಾವ್ ಪಟೇಲ್ ತಂಡ ಬಲಿಗಾಗಿ ಕಾಯ್ಕೊಂಡು ಕೂತ್ಕೊಂಡಿದ್ರು. ಆದರೆ ಮೊದಲು ಬಂದಿದ್ದ ಬಂಡಿಗಳು ಯಾವುದು ಅಂತಂದರೆ ಪಕ್ಕದ ಜಾನಾಪುರದ ಬಂಡಿಗಳವರು. ಇವರು ತಡೆದಾಗ ಅವ್ರಿಗೆ ಭಯ ಆಯ್ತು. ಬಂಡಿ ಒಳಗಿದ್ದಂಥವ್ರು ಇವರ ರಜಾಕಾರರು ಅಂತ ಭಯಕೊಂಡ್ರು. ಅವಾಗ ಜೋರಾಗಿ ಬಾಬು ಪಟೇಲ್ರು ಹೇಳಿದರು, ಇಲ್ಲ ನಾವು ಹಿಂದೂಗಳೇ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ. ನಿರಾತಂಕವಾಗಿ ಅವರು ಮುಂದುಗಡೆ ಹೋದರು. ಎಷ್ಟೋ ತನಕ ಆದರೂ ಬರಲಿಲ್ಲ 2ನೇ ಗುಂಪಿನ ಬಂಡಿಗಳು. ಕೊನೆಗೆ ರಾತ್ರಿ ಆದಾಗ ಬಂಡಿ ಸಪ್ಪಳ ಕೇಳಿಸ್ತು. ಇವರೆಲ್ಲ ತಯಾರಾಗಿ ಕೂತ್ಕೊಂಡ್ರು. ಯಾವಾಗ ಬಂಡಿಗಳ ಹತ್ತಿರ ಬಂದ ತಕ್ಷಣ ಈ ತಂಡದವರು ರಸ್ತೆಗೆ ಅಡ್ಡ ನಿಂತ್ಕೊಂಡ್ರು. ಅಷ್ಟರೊಳಗಾಗಿ ಧನುರಾದೊಳಗೆ ಇಸಾಮುದ್ದೀನು ಮತ್ತು ಅವ್ರ ತಂಗಡಿಗರಿಗೆ ಒಂದು ಸುದ್ದಿ ಬಂದಿತ್ತು, ಮುಂದುಗಡೆ ಡಕಾಯಿತರು ಯಾರೋ ಕಾಯ್ಕೊಂಡು ಕೂತಾರ ಅಂತ. ಆದರೆ ಅವನಿಗೆ ಹುಚ್ಚು ಧೈರ್ಯ ಇತ್ತು, ಯಾಕಂದ್ರೆ ಕೈಲಿ ಬಂದೂಕಿತ್ತು. ನಮ್ಮನ್ನು ರಜಾಕಾರನ ಯಾರು ತಡುತ್ತಾರೆ ಅನ್ನುವಂಥ ಒಂದು ಧೈರ್ಯದಿಂದ ಅವನು ಮುನ್ನುಗ್ಗಿ ಬಂದ. ಯಾವಾಗ ತಡೆದ ತಕ್ಷಣ ಅವನು ತನ್ನ ಬಂದೂಕಿನಿಂದ ಗುಂಡು ಹಾರ್ಲಿಕ್ಕೆ ಶುರು ಮಾಡ್ದ. ಯಾವಾಗ ಶುರು ಮಾಡ್ದ ಅವ್ರಿಗೆ ಗೊತ್ತಾಯಿತು ಇವನು ಇರೋದು ಇದೇ ಬಂಡಿ ಒಳಗೆ. ತಕ್ಷಣ ಆ ಬಂಡಿಯ ಮೇಲೆ ಆಕ್ರಮಣ ಮಾಡಿದರು ಈ ಯುವಕರೆಲ್ಲರೂ. ಒಂದೇ ಒಂದು ಬಂದೂಕಿನ ಹಿಮ್ಮಡಿಯಿಂದ ಏನು ಹೊಡೆತ ಕೊಟ್ಟರು, ಆ ಒಂದೇ ಹೊಡೆತಕ್ಕೆ ಅವನು ಅಲ್ಲೇ ಪ್ರಾಣ ಬಿಟ್ಟ. ಗಲಾಟೆ ಶುರುವಾಯಿತು. ಉಳಿದವರಿಗೆಲ್ಲ ಧೈರ್ಯ ತುಂಬಿದರು. ಅಲ್ಲಿರ್ತಕ್ಕಂಥ ಹಿಂದೂ ವ್ಯಾಪಾರಸ್ಥರು ಯಾರಿದ್ದರು, ರೈತಾಪಿ ಜನ ಯಾರಿದ್ದರು, ಅವರಿಗೆಲ್ಲರಿಗೂ ಎಲ್ಲರಿಗೂ ಧೈರ್ಯ ತುಂಬಿದರು. ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಾವೆಲ್ಲ ರೈತ ದಳದವರು ಅಂತ ಹೇಳಿದ ಮೇಲೆ ಅಷ್ಟಕ್ಕೆ ಈ ಪ್ರಕರಣ ಮುಗೀತು. ಮರುದಿನ ಸುದ್ದಿ ಆಯಿತು. ಸುದ್ದಿ ಆದಾಗ ರಜಾಕಾರರು ಒಬ್ಬ ಪ್ರಮುಖನನ್ನು ಈ ರೀತಿ ಹೊನ್ನಳ್ಳಿಯ ಕಡೆದವರು ಕೊಲೆ ಮಾಡ್ಯಾರಂಥ ಸುದ್ದಿ ಆದಾಗ ತಕ್ಷಣ ರಜಾಕಾರರ ಪಡೆಗಳು ಏನಿದ್ದು ಅವರೆಲ್ಲರೂ ಜಾಗೃತ ಆದರು. ಪ್ರತಿಕಾರ ತೀರ್ಸ್ಕೋಬೇಕು. ಅದಕ್ಕೆ ಬಲಿಯಾಗಿದ್ದು ಗೋರ್ಟಾ ಗ್ರಾಮ. ಮರುದಿನ ಬೆಳಿಗ್ಗೆ, ಅದು ಯಾವತ್ತು ಅಂತಂದರೆ ಅವತ್ತು ಸೂರ್ಯಗ್ರಹಣ, ಯುಗಾದಿಯ ಹಿಂದಿನ ದಿನ, ಯುಗಾದಿ ಅಮಾವಾಸ್ಯೆ ದಿನ. ಅದು ಅವತ್ತಿನ ದಿನ ಮರುದಿನದ ಹಬ್ಬದ ಸಂಭ್ರಮದೊಳಗೆ ಎಲ್ಲರೂ ಸೂರ್ಯಗ್ರಹಣದ ನಂತರ ಮುಂದಿನ ಎಲ್ಲ ಕಾರ್ಯಕಲಾಪದೊಳಗೆ ತೊಳ್ಕೊಂಡಿದ್ದರು, ಧಾರ್ಮಿಕ ವಿಧಿಗಳನ್ನು ಮಾಡ್ತಿದ್ದರು. ಮರುದಿನ ಬೆಳಗಾಗ್ತಿದ್ದಂತಲೇ ಸುಮಾರು 7-8 ಗಂಟೆ ಸುಮಾರಿಗೆ ಸುತ್ತಲೂ ಇರತಕ್ಕಂತಹ ಯಾವ್ಯಾವ ಠಾಣೆಗಳಿದ್ದು ಅಲ್ಲಿಂದ ರಜಾಕಾರರು ಗೋರ್ಟಾಗೆ ಬಂದಿರ್ಲಿಕ್ಕೆ ಶುರು ಮಾಡಿದರು. ಯಾವಾಗ ಎಳಿಲಿಕ್ಕೆ ಶುರು ಮಾಡಿದರು ಆವಾಗಲೇ ಅಲ್ಲಿ ಜನರಿಗೆ ಗೊತ್ತಾಯಿತು ನಮಗೇನೋ ಅಪಾಯ ಇವತ್ತು ಕಾದದ ಅಂತ. ನೋಡ್ತಿದ್ದಂತೆ ಆ ಜನರೆಲ್ಲರೂ ಬಂದರು. ರಜಾಕಾರರು ಪ್ರತಿ ಮನೆ ಹೊಕ್ಕು ಒಳಗಿರ್ತಕ್ಕಂಥ ಮುದುಕರು, ಮಕ್ಕಳು ಒಂದನ್ನು ಎಲ್ಲರಿಗೂ ಗುಂಡು ಹಾರಿಸಿ ಕೊಲೆ ಮಾಡಲಿಕ್ಕೆ ಶುರು ಮಾಡಿದರು. ಎಷ್ಟೊಂದು ಹತ್ಯಾಕಾಂಡ ನಡೆದು ಹೋಯಿತು ಅಂತಂದರೆ 50 ಕುಟುಂಬಗಳು ಸರ್ವನಾಶ ಆಗಿ ಹೋದವು. ಇಡೀ ಗೋರ್ಟಾಗೆ ಬೆಂಕಿ ಹಚ್ಚಲಾಯಿತು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತು. ಮನೆಯಿಂದ ಪುರುಷರನ್ನು ಎಳ್ಕೊಂಡು ಬಂದು ಗ್ರಾಮ ದೇವತೆಯ ದೇವಸ್ಥಾನದ ಮುಂತು ಆ ಗ್ರಾಮ ದೇವತೆಯ ಮೂರ್ತಿಯನ್ನು ಭಗ್ನ ಮಾಡಿ ಹಿಂದೂಗಳ ಕೊಲೆ ಮಾಡಿ ಅವರ ರಕ್ತದ ಅಭಿಷೇಕವನ್ನು ಮಾಡಿದರು. ಅನೇಕ ಗೋವುಗಳನ್ನು ಕಡಿದ್ರು. ಎಷ್ಟೋ ಬಣಿವಿಗಳಿಗೆ ಬೆಂಕಿ ಹಚ್ಚಿ ಅಲ್ಲಿ ಹಿಂದೂಗಳನ್ನು ಸಜೀವವಾಗಿ ದಹನ ಮಾಡಿದರು. ಎಂದೂ ಕೇಳರಿಯದಂತಹ ಒಂದು ಹೀನ ಕೃತ್ಯ ರಜಾಕಾರರಿಂದ ನಡೀತು. ಆ ಸಂದರ್ಭದೊಳಗೆ ಗೋರ್ಟಾ ಗ್ರಾಮದಲ್ಲಿ ರಕ್ಷಣಾ ಗೋಡೆಯಾಗಿ ನಿಂತಿದ್ದು ಡುಮ್ನಿ ಸೌಕಾರರ ಮನೆ. ಆ ಡುಮ್ನಿ ಸೌಕಾರರ ಮನೆ ಇವತ್ತಿಗೆ ಹೋದ್ರೆ ನೋಡಿದ್ರೆ ದೊಡ್ಡದಾದಂಥ ಮನೆ ಅದು. ಅಲ್ಲಿ ಊರಿನ 500 ಜನ ಅದರೊಳಗೆ ರಕ್ಷಣೆ ಪಡೆದು ಒಳಗಡೆ ಇದ್ದರು. ಶಸ್ತ್ರಾಸ್ತ್ರಗಳಿದ್ದವು. ರಜಾಕಾರರಿಗೆ ಒಳಗಡೆ ಎಷ್ಟು ಶಸ್ತ್ರಾಸ್ತ್ರಗಳಿದ್ದಾವಂತ ಗೊತ್ತಿಲ್ಲ. ಹಾಗಾಗಿ ಆ ಮನೆ ಹತ್ತಿರ ಬರಲಿಕ್ಕೆ ಶುರು ಮಾಡಿದರು. ಒಳಗಲಿಂದ ಫೈರಿಂಗ್ ಶುರುವಾಯಿತು. ಅಂಥ ಸಂದರ್ಭದೊಳಗೆ ಅವರಿಗೆ ಅನ್ನಿಸ್ತು ಒಳಗೆ ಶಸ್ತ್ರಾಸ್ತ್ರಗಳು ಎಷ್ಟವ ಅಂತ. ಯಾಕಂದರೆ ಅಲ್ಲೇ ಮಹದೇವ್ ಡುಮ್ನಿ ಸೌಕಾರ ಏನಿದ್ದರು ಅವರು ಇದಕ್ಕಿಂತ ಮುಂಚೆನೇ ಸರ್ಕಾರದ ಸೂಚನೆ ಮೇರೆಗೆ ತಮ್ಮಲ್ಲಿರ್ತಕ್ಕಂಥ ಬಂದೂಕುಗಳನ್ನೆಲ್ಲ ಕೊಟ್ಟುಬಿಟ್ಟಿದ್ರು. ಆದರೆ ಒಳಗಡೆಯಿಂದ ಗುಂಡು ಬರ್ಲಾಗೈತವೆ. ನೋಡ್ತಿದ್ದಂತೆ ಹೋರಾಟ ಶುರುವಾಯಿತು. ಆ ಸಂದರ್ಭದೊಳಗೆ ಭಾಳಷ್ಟು ಹೋರಾಟ ಮಾಡಿ ಅಲ್ಲಿ 1-2-3 ಮಂದಿ ಯುವಕರು ಬಲಿದಾನವೂ ಕೂಡ ಆಯಿತು. ಆಮೇಲೆ ಇವರ ಹತ್ರ ಯಾವಾಗ ಶಸ್ತ್ರಾಸ್ತ್ರಗಳ ಸಂಗ್ರಹ, ಮದ್ದುಗುಂಡುಗಳ ಸಂಗ್ರಹ ಮುಗೀತು, ಅವರು ಜಾಣತನದಿಂದ ಅಲ್ಲಿಂದ ನಿಧಾನವಾಗಿ ಡುಮ್ನಿ ಸೌಕಾರರ ಮನೆಯ
ಹಿತ್ತಲಿನಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಎಲ್ಲವನ್ನೂ ಮಾಡಿದರು. ಕೊನೆಗೆ ಯಶಸ್ವಿ ಕೂಡ ಆದರು. ಈ ರೀತಿ ರಕ್ಷಣಾ ಗೋಡೆಯಾಗಿ ನಿಂತಹ ಆ ಮನೆ ಇವತ್ತಿಗೂ ಭವ್ಯವಾದ ಮನೆ ಇವತ್ತಿಗೂ ನಾವು ಗೋಟಾ ಗ್ರಾಮದಲ್ಲಿ ನೋಡ್ಬೋದು. ಎಷ್ಟೊಂದು ಅತ್ಯಾಚಾರಗಳು ನಡೆದವು ಅಂತಂದರೆ, ಒಂದು ಸಂದರ್ಭದಲ್ಲಿ ಒಂದು ಮನೆಯ ಮೇಲೆ ರಜಾಕಾರ ದೌರ್ಜನ್ಯ ಎಸಗಲಿಕ್ಕೆ ಮುಂದಾದಾಗ ಆ ಮನೆಯ ಯಜಮಾನನ ಅತ್ತಿಗೆ, ಆ ಹುಡುಗನ ಅತ್ತಿಗೆ ನನ್ನ ಮೈದನ್ನು ಕೊಲ್ತಾರಂತ ಹೇಳಿ ಅದನ್ನು ಬಲವಾಗಿ ತಪ್ಪಿಕೊಂಡಾಗ ಗರ್ಭಿಣಿ ಹೆಂಗಸು ಆಕೆ ಹೊಟ್ಟೆಗೆ ಒದ್ದಂತಹ ರಜಾಕಾರರು ಆ ಸಂದರ್ಭದೊಳಗೆ ಆಕೆ ಅಲ್ಲೇ ಬಿದ್ದಲು. ಆಕೆಗೆ ಅಲ್ಲೇ ಗರ್ಭಪಾತ ಆಯಿತು, ಒಂದು ಮಗು ಜನನ ಆಯಿತು. ಆ ಮಗು ಇವತ್ತಿಗೂ ಬದುಕಿ ಬಾಬು ಅನ್ನೋ ಹೆಸರಿನೊಳಗೆ ಗೋಟಾ ಗ್ರಾಮದಲ್ಲಿ ಇದ್ದಾರೆ ಇವತ್ತಿನ ದಿನ. ಅವ್ರ ತಾಯಿ ಅಲ್ಲೇ ಪ್ರಾಣವನ್ನು ಬಿಟ್ಟರು. ಆ ಊರಿನ ಪುರೋಹಿತರ ಮನೆಗೆ ನುಗ್ಗಿದಂಥ ರಾಜಕಾರರು ಆ ಪುರೋಹಿತರ ಅತ್ತಿಗೆಯ ಮೇಲೆ ನಿರಂತರ ಅತ್ಯಾಚಾರ ಮಾಡಿದರು. ಆ ಅತ್ಯಾಚಾರದಲ್ಲಿ ಆ ತಾಯಿ ತನ್ನ ಪ್ರಾಣವನ್ನು ಕಳ್ಕೊಳ್ಳುವಂತಹ ಒಂದು ದುರಾದೃಷ್ಟಕರ ಪ್ರಸಂಗ ಕೂಡ ನಡೀತು. ಹೀಗೆ ಇಡೀ ಹಿಂದೂ ಸಮಾಜವೇ ಬೆದರುವಂಥ ಒಂದು ವಾತಾವರಣವನ್ನು ಗೋಟಾ ಗ್ರಾಮದಲ್ಲಿ ರಜಾಕಾರರು ಮಾಡಿದರು. ಇದು ಗೋಟಾ ಗ್ರಾಮದ ದುರಂತ ಕಥೆ. ಅದಾದ ನಂತರ ಸ್ವತಂತ್ರ ಭಾರತ ಯಾವಾಗ ಪೊಲೀಸ್ ಆ್ಯಕ್ಷನ್ ಆಯಿತು, ಅದಾದ ಮೇಲೆ ಗೋಟಾ ಗ್ರಾಮಸ್ಥ ತೀರ್ಮಾನ ಮಾಡಿದರು, ನಮ್ಮೂರಲ್ಲಿ ಒಬ್ಬೊಬ್ಬ ಮುಸಲ್ಮಾನರು ಇರುಗೊಳ್ಳಿಕ್ಕೆ ನಾವು ಬಿಡಲ್ಲ ಅಂತ. ಇವತ್ತಿಗೂ ಗೋಟಾ ಗ್ರಾಮಕ್ಕೆ ಹೋದರೆ ಅಲ್ಲಿ ಒಬ್ಬ ಮುಸಲ್ಮಾನರು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದುರಂತ ಕಥೆಗಳು ಈ ಭಾಗದೊಳಗೆ ಸಾಕಷ್ಟು ಆಯಿತು. ಭಾಲ್ಕಿ ತಾಲೂಕಿನೊಳಗಾಯಿತು, ಔರಾದ್ ತಾಲೂಕಿನೊಳಗಾಯಿತು, ತೆಲಂಗಾಣದೊಳಗಾಯಿತು. ಅನೇಕ ಊರುಗಳೇ ಭಸ್ಮ ಆಗಿಬೋದು. ಮೇಕರ್ ಅಂತ ಒಂದು ಊರದ, ಆ ಮೇಕರ್ ಊರು ಕೂಡ ಭಸ್ಮ ಮಾಡಿದರು. ಇಲ್ಲಿ ನಾವು ಗಮನಿಸಬೇಕಾದಂಥ ಇನ್ನೊಂದು ಅಂಶ ಏನು ಅಂತಂದರೆ, ಈ ಸಂದರ್ಭದೊಳಗೆ ಹಿಂದೂ ಸಮಾಜದ ಸಂಘಟಿತವಾದಂಥ ಹೋರಾಟ. ಅದು ಮೊದಲನೇದಾಗಿ ಆರ್ಯ ಸಮಾಜ, ಎರಡನೇದಾಗಿ ರೈತ ದಳ, ಮೂರನೇದಾಗಿ ಹೈದರಾಬಾದ್ನಲ್ಲಿ ಇರ್ತಕ್ಕಂತಹ ಪ್ಲೀಡರ್ ಅಸೋಸಿಯೇಷನ್, ವಕೀಲರ ಸಂಘ, ಅವರು ಮಾಡಿದಂತಹ, ಅದಕ್ಕೆ PPP ಅಂತ ಅದರ ಹೆಸರು ಸಂಘಟನೆ. ಆ ಸಂಘಟನೆ ಮೂಲಕ ಅವರು ಒಂದು ಅಹಿಂಸಾತ್ಮಕ ಹೋರಾಟವನ್ನು ಅಲ್ಲಿ ಮಾಡಿದರು. ಆ ಸಂದರ್ಭದೊಳಗೆ ಇನ್ನೊಬ್ಬ ಮಹನೀಯ ವ್ಯಕ್ತಿ, ಅವ್ರು ನೆನೆಸ್ಬೇಕು. ಅವರು ಯಾರು ಅನ್ನೋ ಕನ್ನಯ್ಯಲಾಲ್ ಮುನ್ಷಿ, KM ಮುನ್ಷಿಯವರು. ಅವರು ಭಾರತದ ಸರ್ಕಾರದ ಪ್ರತಿನಿಧಿಯಾಗಿ ಈ ಹೈದರಾಬಾದ್ ಸಂಸ್ಥಾನದೊಳಗಿದ್ದರು. ಪ್ರತಿ ಕ್ಷಣದ ವರದಿಯನ್ನು ಅವ್ರ ಕಿವಿ ಮೇಲೆ ಬೀಳ್ತಿತ್ತು. ಅವರಿಗೆ ಚಡಪಡಿಕೆ ಆಗ್ತಿತ್ತು. ಆದರೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಹೈದರಾಬಾದಿನ ಯಾವುದೇ ವಿಷಯ ಹೊರಗಡೆ ಹೋಗುವಂತೆ ಇರಲಿಲ್ಲ. ಅಲ್ಲಿ ಅನೇಕ ಪತ್ರಿಕೆಗಳನ್ನು ಇದೇ ಕಾರಣದಿಂದಾಗಿ ಮುಚ್ಚಿ ಹಾಕಲಾಗಿತ್ತು. ಶೋಯಬ್ ಖಾನ್ ಅಂತಕ್ಕಂಥ ಒಬ್ಬ ರಾಷ್ಟ್ರವಾದಿ ಮುಸಲ್ಮಾನ ಪತ್ರಕರ್ತನನ್ನು ಹಗಲೇ ಹೈದರಾಬಾದ್ನೊಳಗೆ ಕೊಂದು ಹಾಕಿದ್ರು. ಈ ರೀತಿಯ ಪತ್ರಿಕಾ ಸ್ವಾತಂತ್ರ್ಯವನ್ನು ದಮನ ಮಾಡುವಂಥ ಪ್ರಯತ್ನ ಆಗಿನ ನಿಜಾಮ ಸರ್ಕಾರದಿಂದ ನಡೀತು. ಈ ರೀತಿ ಅನೇಕ ದುರಂತ ಕಥೆಗಳು, ಅದನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಭಾಲ್ಕಿ ಮತ್ತು ಔರಾದ್ ತಾಲೂಕಿನಲ್ಲಿ ಓಡಾಟ ಮಾಡಿದರೆ ಪ್ರತಿ ಮನೆಗಳಲ್ಲೂ ಈ ಕಥೆಯನ್ನು ನಾವು ಕೇಳ್ಬೋದು. ಮುಧೋಳ ಗ್ರಾಮಕ್ಕೆ ಇವತ್ತಿಗೂ ಹೋದರೆ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮನೆಗಳ ಗೋಡೆ ಕರಕಲಾಗಿದೆ. ಯಾಕಂದರೆ ಆ ಮನೆಗಳಿಗೆಲ್ಲ ಬೆಂಕಿ ಹಚ್ಚುವಂಥ ಕೆಲಸವನ್ನು ರಜಾಕಾರರು ಆಗ ಸಂದರ್ಭದೊಳಗೆ ಮಾಡಿದರು. ಮೊನ್ನೆ ಕಲಬುರಗಿ ಒಳಗೆ ಏನು ಅವರು ಮುಸ್ಲಿಂ ಲೀಗ್ನವರು ಒಂದು ಪ್ರತಿಭಟನೆ ಮಾಡಿದ್ದರು. ಅವಾಗ ಹೇಳಿದ್ದು 2 ಲಕ್ಷ ಮುಸಲ್ಮಾನರು ಈ ಆಪರೇಷನ್ ಪೋಲೋ ಅಂದರೆ ಮಿಲ್ಟ್ರಿ ಆ್ಯಕ್ಷನ್ ಏನು ನಡೀತು ಅದರೊಳಗೆ ಪ್ರಾಣಾರ್ಪಣೆ ಮಾಡಿದವರು 2 ಲಕ್ಷ ಜನ ಮುಸಲ್ಮಾನರು ಅಂತ ಹೇಳಿಕೆ ಕೊಟ್ಟರು. ಇದು ಎಷ್ಟು ಸುಳ್ಳು ಅಂತಂದರೆ, ಅದರಷ್ಟು ಪ್ರಮಾಣ ಹಿಂದೂಗಳು ಅಲ್ಲಿ ಪ್ರಾಣಾರ್ಪಣೆ ಮಾಡಿದರೆ ಹೊರತು ಮುಸಲ್ಮಾನರಲ್ಲ. ಈ ದೇಶವನ್ನು ಒಡೆಯುವ ಪ್ರತಿಯೊಂದು ಅವಕಾಶವನ್ನು ಈ ರೀತಿಯ ಪ್ರತ್ಯೇಕತಾವಾದಿಗಳು ಬಳಸ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಈ ನಿಜಾಮಿ ವಿಷ ಬೀಜಗಳು ಅಲ್ಲೆಲ್ಲೇ ತಲೆ ಎತ್ತಿಕೊಂಡು ನಿಂತಿದೆ. ಇದನ್ನು ನಿಜಾಮಿ ಸಂಸ್ಥಾನವನ್ನು ಮರುಸ್ಥಾಪನೆ ಮಾಡುವಂಥ ಪ್ರಯತ್ನಗಳು ನಡೆದವೆ ಇವತ್ತಿನ ದಿನ. ಇದಕ್ಕೆಲ್ಲ ಅಂತ್ಯ ಯಾವಾಗ ಸಿಕ್ತು? ಯಾವಾಗ ಇಲ್ಲಿಂದ ಆರ್ಯ ಸಮಾಜದ ಬಂಧುಗಳು, ರೈತ ಸಂಘದ ಬಂಧುಗಳು ಯಾರಿದ್ದರು ಅವರೆಲ್ಲರೂ ಕೂತ್ಕೊಂಡು ಹೊರಗಡೆ ತಪ್ಪಿಸ್ಕೊಂಡು ಹೋಗಿ ಹೊರಗಡೆ ಇರುವಂಥ ಮಹಾರಾಷ್ಟ್ರ ಪ್ರಾಂತದೊಳಗೆ ಈ ಹೈದರಾಬಾದಿನ ಕಥೆಯನ್ನು ಅಲ್ಲಿಯ ಪತ್ರಿಕೆಗಳ ಮೂಲಕ ಯಾವಾಗ ಪ್ರಸಾರ ಮಾಡಲಿಕ್ಕೆ ಶುರು ಮಾಡಿದರು, ಆ ಸಂದರ್ಭದೊಳಗೆ KM ಮುನ್ಷಿಯವರ ಒಂದು ವರದಿಯ ಕಾರಣದಿಂದಾಗಿ ವಿಚಲಿತರಾದಂಥ ವಲ್ಲಭಾಯ್ ಪಟೇಲರು ಮಂತ್ರಿಮಂಡಲ ಸಭೆಯೊಳಗೆ ಮಿಲಿಟ್ರಿ ಆಪರೇಷನ್ ಮಾಡಬೇಕು ಅಂತ ಯಾವಾಗ ಚರ್ಚೆಗೆ ಬಂದಾಗ, ವಿಚಿತ್ರ ಅಂದರೆ ನಮ್ಮ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಂತಹ ಅನೇಕ ನೇತಾರರು ಇದನ್ನು ವಿರೋಧ ಮಾಡಿದರು.
ಆ ಒಂದು ಸಂದರ್ಭದೊಳಗಂತೂ ಅಸಮಾಧಾನಗೊಂಡಂಥ ವಲ್ಲಭಾಯಿ ಪಟೇಲರು ಆ ಸಂಪುಟ ಸಭೆಯಿಂದ ಹೊರಗಡೆ ಎದ್ದು ಹೋದರು. ಅಷ್ಟೇ ಅಲ್ಲ, ರಾಜೀನಾಮೆ ಕೊಡಲಿಕ್ಕೂ ಮುಂದಾಗಿದ್ದರು. ಆಗ ನಮ್ಮ ದೇಶದ ಇನ್ನೊಬ್ಬ ಗೃಹ ಕಾರ್ಯದರ್ಶಿ ಇದ್ದರು, ಮೆನನ್, ಮುಂದೆ ಅವರು ರಕ್ಷಣಾ ಮಂತ್ರಿನೂ ಕೂಡ ಆಗಿದ್ದರು. ಅವರು ವಲ್ಲಭಾಯಿ ಪಟೇಲರ ಮನವೊಲಿಸಿ ಅವ್ರನ್ನ ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡಿದರು. ಈ ಕಡೆ ಹೈದರಾಬಾದ್ ಸಂಸ್ಥಾನದೊಳಗೆ ಯಾವಾಗ ವಕೀಲರದೊಂದು ದೊಡ್ಡ ಗುಂಪು ಈ ಸ್ವತಂತ್ರಕ್ಕಾಗಿ ಹೋರಾಟ ಆರಂಭ ಮಾಡಿತು, ಈ ವರದಿ ಕಿವಿ ಮೇಲೆ ಬೀಳುತ್ತಿದ್ದಂತೆಯೇ ಸರ್ದಾರ್ ವಲ್ಲಭಾಯಿ ಪಟೇಲರು ನೆಹರು ಅವರ ಮನವೊಲಿಕೆಗೆ ಮುಂದಾದರು. ನಾವೇನಾದರೂ ಮಿಲಿಟ್ರಿ ಆ್ಯಕ್ಷನ್ ಮಾಡದೇ ಇದ್ದರೆ ನಮ್ಮ ದೇಶದೊಳಗೆ ಒಂದು ಮಿನಿ ಪಾಕಿಸ್ತಾನ ನಿರ್ಮಾಣ ಆಗೋದು ನಿಶ್ಚಿತ ಅಂತ ಅವರು ಮನವರಿಕೆ ಮಾಡಿಕೊಟ್ರು. ಆದರೂ ಕೂಡ ನೆಹರು ಅವರು ಕಣ್ಣು ತೆರೀಲಿಲ್ಲ. ಆ ಸಂದರ್ಭದೊಳಗೆ ಈ ಹೈದರಾಬಾದ್ ಸಂಸ್ಥಾನದ ಭಾಗದೊಳಗೆ ಒಬ್ಬ ಕ್ರೈಸ್ತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೀತು. ಯಾವಾಗ ಈ ಸುದ್ದಿ ನೆಹರು ಅವರ ಕಿವಿ ಮೇಲೆ ಬಿತ್ತು, ಆವಾಗ ಅವರು ಜಾಗೃತಾವಸ್ಥೆಗೆ ಬಂದರು. ಅಲ್ಲಿವರೆಗೂ ಮೂಕರೋಧನ ಮಾಡ್ತಕ್ಕಂತಹ ಹಿಂದೂ ಸಮಾಜ ಅವರ ಕಣ್ಣಿಗೆ ಕಾಣಲೇ ಇಲ್ಲ. ಆಮೇಲೆ ಒಪ್ಪಿಗೆ ಕೊಟ್ಟರು. ದಿಟ್ಟ ನಿರ್ಧಾರ ತಗೊಂಡಂತಹ ಸರ್ದಾರ್ ವಲ್ಲಭಾಯಿ ಪಟೇಲರು, ಉಕ್ಕಿನ ಮನುಷ್ಯ ಅಂತ ನಾವೇನು ಕರಿತೀವಿ, ಹೆಮ್ಮೆಯಿಂದ ಕರಿಬೇಕು. ಆ ಮಹಾಪುರುಷ ತಗೊಂಡಂಥ ನಿರ್ಧಾರದಿಂದಾಗಿ ಹೈದರಾಬಾದ್ ಸಂಸ್ಥಾನದ ಕಪಿಮುಷ್ಟಿಯಿಂದ ಈ ಭಾರತದ ಈ ಭೂಭಾಗ ಅದು ಸ್ವತಂತ್ರ ಆಯಿತು. ಮಿಲಿಟ್ರಿ ಆ್ಯಕ್ಷನ್ ಆಗಿದ್ದು ಕೂಡ ಅತ್ಯಂತ ವೇಗದ ಪ್ರಮಾಣದೊಳಗೆ. ಯಾವಾಗ ನಿಜಾಮಿ ರಾಜ್ಯದ ಮೇಲೆ ಭಾರತ ಸರ್ಕಾರದ ಮಿಲಿಟ್ರಿ ಯಾವಾಗ ಪ್ರವೇಶ ಮಾಡಿತು, ಆವಾಗ ರಜಾಕಾರರ ದುರ್ದಶೆ ಆರಂಭ ಆಯಿತು. ಹಿಂದೂಗಳಿಗೆ ಒಂದು ಚೈತನ್ಯ ಬಂತು. ಇದರ ಪರಿಣಾಮ ಹಿಂದೂಗಳು ಕೂಡ ಮಿಲಿಟ್ರಿಯವರ ಜೋಡಿ ಕೈ ಕೂಡಿಸಿದರು. ಯಾವ್ಯಾವ ರಜಾಕಾರರು ದೌರ್ಜನ್ಯ ಎಸಗಿದ್ರೋ ಅವರ ವಿರುದ್ಧ ಒಂದು ಕಾರ್ಯಾಚರಣೆ ನಡೀತು. ಕೆಲವೇ ದಿನಗಳ ಕಾರ್ಯಾಚರಣೆ ಇದು. ಕೊನೆಗೆ ಹೈದರಾಬಾದಿನ ನಿಜಾಮ ಡೊಗ್ಗಿ ಸಲಾಂ ಹಾಕಿ ಅವನು ಸರ್ದಾರ್ ವಲ್ಲಭಾಯಿ ಪಟೇಲರ ಮುಂದೆ ಶರಣಾಗತಿಯನ್ನು ಕೋರಿದ. ಅದಾದಮೇಲೆ ಈ ಭೂಭಾಗ ಅದು ಸ್ವತಂತ್ರ ಆಯಿತು. ಸ್ವತಂತ್ರದ ಗಾಳಿಯೊಳಗೆ ಇಲ್ಲಿ ಜನರು ಉಸಿರಾಡಲಿಕ್ಕೆ ಆರಂಭ ಮಾಡಿದರು. ಆದರೆ ಈ ಎಲ್ಲ ಹಿನ್ನೆಲೆಗಳನ್ನು ನೋಡಿದಾಗ ನಮ್ಮ ದೇಶದೊಳಗಿರ್ತಕ್ಕಂಥ ಈ ರೀತಿ ಪ್ರತ್ಯೇಕತಾವಾದಿಗಳ ಗುಂಪು, ಅವರ ಮಾನಸಿಕತೆ ಎಂಥದ್ದು, ಅದು ಇವತ್ತಿಗೂ ಕೂಡ ಪಾಕಿಸ್ತಾನದ ಮಾನಸಿಕತೆಯೇ ಅದು. ಈ ಸ್ವತಂತ್ರ ಭಾರತವನ್ನು ತುಂಡು ಮಾಡಿ ಮೊಘಲ ಸ್ಥಾನ, ನಿಜಾಮಿ ಸ್ಥಾನ ಈ ರೀತಿ ಮಾಡುವಂಥ ಪ್ರಯತ್ನಗಳು ಇಡೀ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಪ್ರಯತ್ನಗಳು. ಇತ್ತೀಚೆಗೆ ಮುಸ್ಲಿಂ ಲೀಗ್ ಮಾಡಿದಂಥ ಪ್ರತಿಭಟನೆ, ಕಲಬುರಗಿಯಲ್ಲಿ ಮಾಡಿದಂಥ ಪ್ರತಿಭಟನೆ ಇರ್ಬೋದು, ಇವತ್ತಿನ ದಿನ MIM ಮುಖಂಡರು ಕೊಡ್ತಕ್ಕಂಥ ಹೇಳಿಕೆಗಳಿರ್ಬೋದು, ಇದೆಲ್ಲದರ ಹಿಂದೆ ಇರುವಂಥದ್ದು ಯಾವುದು ಅಂದರೆ ಮತಾಂಧತೆ, ಅದೇ ಪ್ರತ್ಯೇಕತಾವಾದ. ಇದನ್ನು ನಾವು ಈಗಲೇ ಚೂಟದೇ ಇದ್ದರೆ ಇದು ಕೂಡ ಒಂದು ಕಾಶ್ಮೀರದ ಒಂದು ಸಮಸ್ಯೆಯಾಗಿ ಪರಿವರ್ತನೆ ಆಗೋದ್ರೊಳಗೆ ಸಂಶಯನೇ ಇಲ್ಲ. ಈ ಸಂದರ್ಭದೊಳಗೆ ಸ್ವತಂತ್ರ ಭಾರತದ ನಾವೆಲ್ಲರೂ ಸೇರಿಕೊಂಡು, ಪ್ರಜೆಗಳು ಸೇರಿ ಈ ರೀತಿ ಪ್ರತ್ಯೇಕತಾವಾದಕ್ಕೆ ಒಂದು ಕೊನೆ ಹಾಡುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕು. ಅದಕ್ಕೆ ಸಂಘಟಿತ ಸಮಾಜವೇ ಸರಿಯಾದ ಪರಿಹಾರ ಮಾರ್ಗ. ಇದು ಸಮಾಜ ಸಂಘಟಿತ ಆದರೆ ಸರ್ಕಾರ ಯೋಗ್ಯ ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದಾಗ ಮಾತ್ರ ಈ ರೀತಿಯ ಪ್ರತ್ಯೇಕತಾವಾದದ ವಿಷ ಬೀಜಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯ ಒಂದು ದುರಂತದ ಕಥೆಯನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನ ನಾನು ಮಾಡಿದೆ. ಅನೇಕ ವಿಷಯಗಳು ಇದರೊಳಗೆ ಇಲ್ಲಿ ಪೂರ್ಣವಾಗಿ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಅದು ಇದಕ್ಕೆ ಸಂಬಂಧಪಟ್ಟಂಥ ಹೈದರಾಬಾದ್ ವಿಮೋಚನೆಯ ಒಂದು ಕತೆ ಖಂಡೇರಾವ್ ಬರೆದಿದ್ದಂಥದ್ದು, ಅದೊಂದು ಪುಸ್ತಕ ಓದಬೇಕು. ಹಾಗೆ ದಿವಂಗತ ಗೋಪಾಲ್ ಹೆಜೀಬ್ ಅವರು ಬರೆದಂತಹ ಹೈದರಾಬಾದ್ ವಿಮುಕ್ತಿ ಸಂಘರ್ಷದ ಕಥೆಯನ್ನು ನಾವೆಲ್ಲರೂ ಓದಬೇಕು. ಆವಾಗ ನಮ್ಮದು ಈ ಭಾಗದ ಜನ ಅನುಭವಿಸಿದಂಥ ಕಷ್ಟ, ನಷ್ಟ, ಬಲಿದಾನ ಇದೆಲ್ಲವೂ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತಿನ ಯುವ ಪೀಳಿಗೆ ಇದನ್ನು ತಿಳ್ಕೊಂಡ್ರೆ ಮಾತ್ರ ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಿರುವಂಥ ಬೆಲೆ ಎಷ್ಟು ಅನ್ನೋದನ್ನು ಅವರು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಈ ಪ್ರಯತ್ನವನ್ನು ಮುಂದುವರಿಸೋಣ.